ವಿದ್ಯಾರ್ಥಿಗಳ ಕಷ್ಟ ಸುಖಗಳು. ನಾನು ಹೇಳ್ತೀನಿ ಸರ್, ದಯಮಾಡಿ ನಾವಿಲ್ಲಿ ಸುಮ್ಮನೆ ಭಾಷಣ ಮಾಡೋದು, ಲೆಟರ್ ಕೊಡೋದು ವರ್ಕ್ ಆಗಲ್ಲ ಸರ್. ಇದು ಬರೀ ಲೆಟರ್ ಕೊಡೋದು, ಭಾಷಣ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. ನಾವು ಪೀಸ್ಫುಲ್ ಪ್ರೊಟೆಸ್ಟ್, ಅನಿರ್ದಿಷ್ಟಾವಧಿ ಹೋರಾಟ ಇಲ್ಲೇ ಕುತ್ಕೊಂತೀವಿ ಸರ್. ನಮಗೆ ಒಂದು ವಾರ ಬೇಕಾದ್ರೆ ನಮಗೆ ಊಟ ಬೇಡ, ನೀರು ಬೇಡ, ನಿದ್ದೆ ಬೇಡ, ಏನಿಲ್ಲ ಅಂದ್ರೆ ನಾವು ಇಲ್ಲೇ ಕುತ್ಕೊಂತೀವಿ ಸರ್. ನಾವು ಸರ್ ಇದು ಇಲ್ಲಿ ಯಾರು ಶ್ರೀಮಂತರು ಅಂತಾನೆ ಇಲ್ಲಿ ಒಂದೊಂದು ಎಷ್ಟೋ ದಿನ ಪ್ರತಿ ಸಾರಿ ನೋಡ್ತೀನಿ ನಾನು, ಹುಡುಗರು 3 ಟೈಮ್ ಊಟ ಮಾಡ್ತಾರೆ ಸರ್. 3 ಟೈಮ್ ಊಟ ಮಾಡೋ ಜಾಗದಲ್ಲಿ 1 ಟೈಮ್ ಊಟ ಮಾಡ್ತಾ ಇದ್ದಾರೆ ಇವತ್ತು. 1 ಟೈಮ್ ಊಟ ಸರ್. ಅವ್ರ ಮನೇಲಿ ರೈಸ್ ಮಾಡ್ಕೊಂಡು ಹೊರಗಡೆ ಸಾಂಬಾರ್ ತಗೊಂಡೋಗಿ ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಜೀವನ ನಡೆಸ್ತಾ ಇದ್ದಾರೆ. ಆದ್ರೆ ಇದು ಯಾವುದೇ ಕಚೇರಿ, ಸರ್ಕಾರಿ ಕಚೇರಿಗೆ ಹೋಗಿ 2-3 ಮಾಡೋ ಜನ ಕೆಲಸನ ಒಬ್ಬೊಬ್ರು ಮಾಡ್ತಿದಾರ ಇಲ್ವಾ ಸರ್? ಇವತ್ತು ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಇವತ್ತು ಗ್ರಾಸ್ ರೂಟ್ ಲೆವೆಲ್ಗೆ ರೈತರು ಇರ್ಬೋದು, ನಿಮ್ಮ ಪೇರೆಂಟ್ಸ್ ಇರ್ಬೋದು, ಒಂದು ಆಧಾರ್ ಕಾರ್ಡ್ ಇರ್ಬೋದು, ಒಂದು ವೋಟರ್ ಐಡಿ ಇರ್ಬೋದು, ಏನೇ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ 1 ದಿನ 2 ದಿನದಲ್ಲಿ ಆಗೋ ಕೆಲಸ 1 ತಿಂಗಳು 6 ತಿಂಗಳಾದ್ರೂ ಕೆಲಸ ಆಗ್ತಾ ಇಲ್ಲ ಸರ್. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡ್ಕೊಂತೀನಿ ಸರ್. ಇದು ಈ ಹೋರಾಟ 1 ದಿನದ್ದು ಮಾತ್ರ. ಹುಡುಗರು ಬರೋಂತ ಜವಾಬ್ದಾರಿ ನಾನ್ ತಗೊಂತೀನಿ ಸರ್. 1 ಲಕ್ಷ ಜನ ನಮ್ಮ ಜೊತೆ ಧಾರವಾಡ ಇಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. ಯಾರಿಗೇನು ತೊಂದರೆ ಕೊಡಲ್ಲ. ನಮ್ ಜೊತೆ ಪೊಲೀಸೇ ಬೇಡ, ನಾವು ನಿಮ್ಗೆ ಸೆಕ್ಯೂರಿಟಿ ಕೊಡ್ತೀವಿ ಬೇಕಾದ್ರೆ. ಪೊಲೀಸಿಗೆ ನಮಗೆ ಸೆಕ್ಯೂರಿಟಿ ಕೊಡೋಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಇಲ್ಲ ಅಂತ ಗೊತ್ತು. ಪಾಪ ರಾತ್ರಿ ಎಲ್ಲ ನೋಡಿದೀವಿ ನಾವು ಎಷ್ಟು ಕಷ್ಟಪಡ್ತಾರ ಅಂತ ಹೇಳಿ. ಹಾಗಾಗಿ ನಾವೇ ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ. ನಮ್ ಜೊತೆ ನೀವು ಹಿಂದೆ ಬನ್ನಿ, ನಾವು ಮುಂದೆ ಹೋಗ್ತೀವಿ ಸರ್. ಇದು ನಾನು ಭಾಷಣ ಮಾಡಬೇಕು ಅಂತ ಮಾಡ್ತಾ ಇಲ್ಲ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಮನಸ್ಸನ್ನೇನಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಇವತ್ತು. ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಸರ್, ಪ್ರತಿ ಒಬ್ಬರು ಸರ್ ಇವ್ರ ಜೊತೆ ನಾನು ಹೇಳ್ತೀನಲ್ಲ ಸರ್, ಇವ್ರ ತಂದೆ ತಾಯಿನೂ ಕರೆಸ್ತೀನಿ ಸರ್ ನಾನು. ಸರ್ 2 ಆಪ್ಷನ್ ಇದೆ. ಒಂದು 3 ಸರ್ಕಾರಕ್ಕೆ 2 ಆಪ್ಷನ್ ಇದೆ. ಒಂದು ಎಲ್ಲ ನೋಟಿಫಿಕೇಶನ್ ಮಾಡಿ ಡೇಟ್ ಅನೌನ್ಸ್ ಮಾಡ್ಲಿ ಇವತ್ತೇ, ನಾವು ಈ ಹೋರಾಟ ಇವತ್ತೇ ಕೈ ಬಿಡ್ತೀವಿ, ಹೋರಾಟ ಮಾಡೋಂತ ಅವಶ್ಯಕತೆನೇ ಇಲ್ಲ. ನಮ್ಗೆ 2 ಆಪ್ಷನ್ ಇದೆ. ಒಂದು ಇಲ್ಲೇ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ ಸರ್. 2 ಡಿಸೈಡ್ ಮಾಡಿ ದಯವಿಟ್ಟು ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ. ನಿಮ್ಗೆಲ್ಲ ಗೊತ್ತಿರಂಗೆ ನಿಜವಾಗ್ಲೂ ನಾನು ಅವರಿಗೆ ಏನಾದ್ರೂ ಮನಸ್ಸಿಗೆ ನೋವು ಮಾಡಿದ್ರೆ ಅರವಿಂದ್ ಬೆಲ್ಲದ್ ಸರ್ಗೆ ಎಕ್ಸ್ಟ್ರೀಮ್ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಾರಿ ಕೇಳ್ತೀನಿ ಸರ್. ಯಾಕೆಂತಂದ್ರೆ ಇಲ್ಲ ಸರ್, ಸ್ಟೂಡೆಂಟ್ಸಿಗೆ ಇವತ್ತು ಅವರು ಒಳಗಡೆ ಅವ್ರಿಗೆ ನೀವು ಕಲ್ಲೊಡಿಬೇಕು, ಬೆಂಕಿ ಹಚ್ಚಬೇಕು ಅನ್ನೋ ಉದ್ದೇಶ ಇಲ್ಲ ಸರ್. ಇವತ್ತು ನೀವು ನಮ್ಮ ಜೊತೆ ನಿಂತ್ಕೊಂಡಿದ್ದೀರಾ ಅಂತಂದ್ರೆ ನಾವು ನಿಜವಾಗ್ಲೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಇದೇ ಹೋರಾಟ ಅಂತಲ್ಲ, ನಮ್ಮ ಜೊತೆ ಎಲ್ಲರೂ ಅಂದ್ರೆ ಡೆಪ್ಯೂಟಿ ಅಪೋಸಿಷನ್ ಲೀಡರು ಬೆಲ್ಲದ್ ಸರ್ ನಿಜವಾಗ್ಲೂ ಬೆಂಗಳೂರು ಕರೆದ್ರು, ಎಲ್ಲ ಯಾವುದೇ ಡಿಸ್ಟ್ರಿಕ್ಟ್ ಕರೆದ್ರು ನಾನು ನಿಮ್ ಜೊತೆ ನಿಂತ್ಕೊಂತೀನಿ ಅಂತ ಅವತ್ತಿಂದ ಇಲ್ಲಿವರೆಗೂ ಮಾತು ಕೊಟ್ಟಿದ್ದಾರೆ. ಹಂಗಾಗಿ ಅವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಮಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಯಾವುದೇ ಪಾರ್ಟಿಯಿಂದ ಹೋರಾಟ ಮಾಡೋದು ಬೇಡ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಮಾತು ಕೊಟ್ಟು ಇವತ್ತು ಎಲ್ಲರನ್ನೂ ಕರೆಸಿ ಈ ಒಂದು ಹೋರಾಟ ಅಂತಂದ್ರೆ ಯಶಸ್ವಿ ಆಗ್ಬೇಕು. ಯಶಸ್ವಿ ಆಗೋದಕ್ಕೆ ಇಲ್ಲೆಲ್ಲ ಇಷ್ಟು ಜನ ಸ್ಟೂಡೆಂಟ್ಸ್ ಸೇರಿಸಿ ಹೋರಾಟ ಮಾಡ್ತಾರೋದಕ್ಕೆ ಅವರು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಬೆಲ್ಲದ್ ಸರ್ಗೆ ಮತ್ತೊಮ್ಮೆ बोलो भारत माता की, 2 ಕೈ ಎತ್ತಿ ಹೇಳು, बोलो भारत माता की, बोलो भारत माता की. ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲಿ ಯಾರು ಒಬ್ರು ಕುತ್ಕೊಂಡ್ಬಾರ್ದು. ಇಲ್ಲಿ ಕಂಫರ್ಟ್ ಆಗಿ ಬಂದು ಕುತ್ಕೊಳಕ್ ಬಂದಿಲ್ಲ. ಇಲ್ಲಿ ಕಂಫರ್ಟ್ ಝೋನ್ ಇಂದ ಆಚೆ ಬನ್ನಿ, ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದು ನಿಮ್ಮಲ್ಲಿ ಮಾತ್ರ ಸಾಧ್ಯ. ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರು ಎಲ್ಲರೂ ಒಳಗಡೆ ಎಲ್ಲಿದ್ದಾರೆ, ಜೋಗಿ ಸರ್ಕಲ್ ರೋಡಲ್ಲಿ ಯಾರಿದ್ರು, ಲೈಬ್ರರಿ ಇರಲಿ, ಹಾಸ್ಟೆಲ್ ಇರಲಿ, ಪ್ರತಿಯೊಂದು ಸ್ಟೂಡೆಂಟ್ ನ ಕರ್ಸಂತ ಜವಾಬ್ದಾರಿ ನಿಮ್ಮೆಲ್ಲರದು. ಎಲ್ಲರೂ ಅಲ್ಲಿ ಯಾರು ಒಬ್ಬರು ಕುತ್ಕೊಂಡ್ಬಾರ್ದು. ಮತ್ತೆ ಪೊಲೀಸ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವು ಅಲ್ಲಿ ಗೇಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಳಗಡೆ ಅಲೋ ಮಾಡಬೇಕು ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕಟ್ಕೊಂಡ್ಬಂದ್ರೆ. ನಾನು ಮೊನ್ನೆ ಇಲ್ಲಿ ಆಳ್ವಾಸ್ ಒಂದು ಫಂಕ್ಷನ್ ಹೋಗಿದ್ದಣ, ಆ ಸ್ಟೇಜ್ ಮೇಲೆ ನಿಂತ್ಕೊಳಕ್ಕೂ ಕುತ್ಕೊಳಕ್ ನನಗೆ ಮನ್ಸು ಬರ್ತಾ ಇಲ್ಲ.
ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ 20-30 ಜನ PSI ಆಗ್ಬೇಕಾಗಿರೋಂಥವ್ರು, ಒಬ್ಬ AC ಆಗ್ಬೇಕಾಗಿರೋಂಥವ್ರು ಮಾಸ್ಕ್ ಹಾಕೊಂಡು ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ ಇವತ್ತು. ತರಕಾರಿ ಮನೆಗೆ ತರಕಾರಿ ಸಪ್ಲೈ ಮಾಡೋಂತ ಕೆಲಸ ಆಗಿದೆ ಇವತ್ತು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ. ಆ ಒಂದು ಪರಿಸ್ಥಿತಿ ಏನಿದೆ ಅಣ್ಣ, ದಯವಿಟ್ಟು ನೀವು ಆಪೋಸಿಷನ್ ಲೀಡರ್ ಆಗಿ ಇವತ್ತು ನಮ್ ಜೊತೆ ಅಲ್ಲೇ ಅಣ್ಣ ಅನಿರ್ದಿಷ್ಟಾವಧಿ ನಾನು ಕೈ ಮುಗಿ ಕೇಳ್ಕೊಂತೀನ, ಸರ್ಕಾರದಲ್ಲಿ ನಮ್ಮಿಂದ ಸರ್ಕಾರದಿಂದ ನಾವಲ್ಲ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಇಲ್ಲೇ ಬರಬೇಕು. ನಮಗೆ ಕಾನೂನು ರೀತಿಯಲ್ಲಿ ಅಣ್ಣ ನೋಡಿ, ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇರಲಿ, ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರು ನಾವು ಕೊಟ್ಟಿರೋ ಪವರು ಲೆಜಿಸ್ಲೇಟಿವ್ ಕೊಟ್ಟಿದ್ದೀವಿ, ಒಂದು ಬಿಲ್ ಪಾಸ್ ಮಾಡಿ ಒಂದು ಆಕ್ಟ್ ಮಾಡೋ ಅಂತ ಅಧಿಕಾರ ನಾವು ಕೊಟ್ಟಿರೋದು, ಆದ್ರೆ ಜುಡಿಷಿಯರಿಗೆ ಅಧಿಕಾರ ನಾವು ಕೊಟ್ಟಿಲ್ಲ. ಅದು ಏನಿದ್ರು ತಪ್ಪಿದ್ರೆ ಅದನ್ನ ಸರಿಪಡಿಸಂತ ಕೆಲಸ ಅಷ್ಟೇ ಜುಡಿಷಿಯರಿ ಮಾಡುತ್ತೆ. ಇವತ್ತು ಸರ್ಕಾರ ಮಾಡಿರೋ ಮಿಸ್ಟೇಕ್ ನ ಕೋರ್ಟ್ ಮೇಲೆ ಆಗ್ತಾ ಇದೆ. ದಯವಿಟ್ಟು ನಾವು ಇದನ್ನ ಅಕ್ಸೆಪ್ಟ್ ಮಾಡಕ್ಕೆ ಯಾವ ಹುಡುಗರು ಇವತ್ತು ರೆಡಿ ಇಲ್ಲ. ನಾನು ಹೇಳ್ತೀನಿ, ಇವ್ರಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ಅವ್ರ ಜೊತೆ ನಾನು ನಿಂತ್ಕೊಂತೀನ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿರೋಣ. ಇದು ನಾವು ಒಂದಿನದ್ದು ಭಾಷಣ ಆಗ್ಬಾರ್ದು, ಒಂದಿನದ್ದು ಮೆಮೋರೆಂಡಮ್ ಆಗ್ಬಾರ್ದು. ಇದು ನಾನು ಸರ್ಕಾರ, ಯಾಕೆಂದ್ರೆ ಅವರು ಇವತ್ತು ಆಶ್ವಾಸನೆ ಕೊಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡಿದ್ದೆ, 1 ಅವರ್ ಚರ್ಚೆ ಮಾಡಿದೆ. ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕನ್ವಿನ್ಸ್ ಮಾಡಿದೀನಿ. ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲನೂ ಅವರಿಗೆ ಗೊತ್ತಿದ್ರು ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಇವತ್ತು 56,000 ವೇಕೆನ್ಸಿ ಏನ್ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು, ನನಗೆ ಭರವಸೆ ಕೊಟ್ಟಿದ್ರು. 56,000 ಪೋಸ್ಟ್ ಇವತ್ತೇ ಅವರು ಡಿಸೈಡ್ ಮಾಡಿ, ಇಂಥ ದಿನ ನೋಟಿಫಿಕೇಶನ್ ಮಾಡ್ತೀನಿ, ಇಂಥ ದಿನ ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ, ಇಂಥ ದಿನ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ನಾವ್ ಇಲ್ಲಿ ಯಾರು ಒಂದು ಹುಡುಗ ಹೇಳ್ತೀನಿ ಕೇಳಿ, ಯಾರು ಮಲ್ಲೆ ಹೋಗ್ಬಾರ್ದು.